ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಮ್ ಕುಕಿಂಗ್. ಇವತ್ತು ನಾವು ಚಿಕನಲ್ಲಿ ಒಂದು ಸ್ಟಾರ್ಟರ್ ರೆಸಿಪಿ ಮಾಡೋಣ. ಅನ್ನ ರಸಮ್ಗಿರ್ಬೋದು, ಅನ್ನ ಸಾಂಬಾರ್ಗಿರ್ಬೋದು, ಇಲ್ಲ ಒಂದು ಸೈಡ್ ಡಿಶ್ ಇರ್ಬೋದು. ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ. ಅಷ್ಟೇ ಸಿಂಪಲ್ ಕೂಡ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬೌಲ್ಗೆ ನಾನೊಂದು ಅರ್ಧ ಕೆಜಿಯಷ್ಟು ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅರಿಶಿನ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆಗ ಸ್ಮೆಲ್ ಬರಲ್ಲ ಅಂತ ಅಷ್ಟೇ. ಆ ಥರ ಚಿಕನೆಲ್ಲ ವಾಶ್ ಮಾಡ್ಕೊಂಡು ಹಾಕೊಂಡ್ಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಒಂದೇ ಸತಿ ಹಾಕ್ಕೊತಾ ಇದ್ದೀನಿ. ಎಷ್ಟು ಬೇಕೋ ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ. ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕಿದ್ಮೇಲೆ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಜಾಸ್ತಿ ಅಂದರೆ ಕಡಿಮೆ ಕೂಡ ಮಾಡ್ಕೋಬಹುದು. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಅಥವಾ ಚಿಕನ್ ಮಸಾಲ ನಿಮ್ಮ ಹತ್ರ ಯಾವುದಿದೆ ಅದನ್ನೇ ಯೂಸ್ ಮಾಡ್ಬೋದು. ಹಾಗೆ ಸ್ವಲ್ಪ ಇಲ್ಲಿ ಶುಂಠಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ನಾನು, ಅದನ್ನು ಹಾಕ್ಕೊತಾಯಿದ್ದೀನಿ. ನಿಮ್ಮ ಹತ್ರ ಜಜ್ಜಿಟ್ಕೊಂಡಿಲ್ಲ ಅಂದರೆ ನೀವು ಪೇಸ್ಟ್ ಕೂಡ ಯೂಸ್ ಮಾಡ್ಬೋದು. ಹಾಗೆ ಒಂದು ಅರ್ಧ ನಿಂಬೆಹಣ್ಣು ಹುಳಿನ ಯೂಸ್ ಮಾಡ್ತಾಯಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಒಂದು ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಂಪ್ಲೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಒಂದು ಅರ್ಧ ಗಂಟೆಯಲ್ಲಿ ಎತ್ತಿಕ್ಬಿಡಿ. ಇಲ್ಲ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಔಟ್ಸೈಡ್ ಕೂಡ ಇಟ್ಕೋಬೋದು. ಫ್ರಿಜ್ಜಲ್ಲಿ ಇಟ್ಕೊಳ್ಳೋದ್ರಿಂದ ಇನ್ನೂ ಸಾಫ್ಟಾಗಿ ಚೆನ್ನಾಗಾಗುತ್ತೆ. ನಿಮಗೆ ಟೈಮ್ ಇದ್ದರೆ ಒಂದು 2-3 ಅವರ್ಸ್ ಕೂಡ ಇಡ್ಬೋದು. ನೀವೆಷ್ಟು ಚೆನ್ನಾಗಿ ಮ್ಯಾರಿನೇಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು ಕಂಪ್ಲೀಟಾಗಿ ಸ್ಕಿಪ್ ಕೂಡ ಮಾಡಬಹುದು. ಇದಕ್ಕೆ ನಾವು ಆವಾಗಲೇ ಏನು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಚಿಕನ್ನು, ಅದನ್ನು ಒಂದೊಂದೇ ಪೀಸ್ನ ಸ್ವಲ್ಪ ದೂರ ಹಾಕ್ಕೊಳ್ಳಿ. ಅಂದರೆ ಒಟ್ಟಿಗೆ ಹಾಕ್ಕೊಳ್ಳೋದ್ಕಿಂತ ಸ್ವಲ್ಪ ದೂರ ಹಾಕ್ಕೊಂಡ್ರೆ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಚಿಕನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡು ಅದನ್ನು ಕಂಪ್ಲೀಟಾಗಿ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಬಿಟ್ಬಿಡಿ. ಅದನ್ನು ನೀವೇನು ಸೌಟೆಲ್ಲ ಹಾಕಕ್ಕೆ ಹೋಗಬೇಡಿ. ಒಂದು 5 ನಿಮಿಷ ನೀಟಾಗಿ ಬೇಯಕ್ಕೆ ಬಿಟ್ಬಿಡಿ. ಚೆನ್ನಾಗಿ ಚಿಕನ್ ಫ್ರೈ ಆದಮೇಲೆ ಅದನ್ನು ಇನ್ನೊಂದು ಕಡೆ ಬಾಗಿಸ್ಕೋಬೇಕು. ಚಿಕನ್ ಕಂಪ್ಲೀಟಾಗಿ ಬೇಯಬೇಕು. ಅಂದರೆ ನಾರ್ಮಲ್ ಚಿಕನ್ಗಿಂತ ಇವಾಗ ರೋಸ್ಟ್ ಎಲ್ಲ ಆದಾಗ ನೀವೇನು ತಂದೂರಿ ರೋಸ್ಟ್ ಇರುತ್ತಲ್ಲ ಆ ಥರ ಆಗಬೇಕಿದು. ಅದಕ್ಕೆ ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಇದನ್ನು ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಈಗ ನೋಡಿ ಒಂದು ಅರ್ಧ ಬೆಂದಿದೆ. ಇಷ್ಟಿಗಿಂತ ಇವಾಗ ಇನ್ನೊಂದು 5 ನಿಮಿಷನ ಲಿಡ್ನ ಕ್ಲೋಸ್ ಮಾಡಿ. ಒಟ್ಟು ಒಂದು ಟೋಟಲ್ ಒಂದು 15 ಮಿನಿಟ್ಸು ನೀವು ಕ್ಲೋಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಕಂಪ್ಲೀಟಾಗಿ ಅದು ರೋಸ್ಟ್ ಥರ ಆಗಬೇಕು. ಅಲ್ಲಿವರೆಗೂ ಚಿಕನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನೋಡಿ ಈ ಥರ ಆಗಿರುತ್ತೆ. ಇದನ್ನು ಕಪ್ಪಗಾಗಿದೆ ಅಂತೆಲ್ಲ ಅಂದ್ಕೋಬೇಡಿ, ಸೀದೋಗಿದೆ ಅಂತೆಲ್ಲ. ಈ ಥರ ಆದ್ರೇ ಇದು ಟೇಸ್ಟ್ ಚೆನ್ನಾಗಿ ಬರೋದು. ರೋಸ್ಟ್ ಥರ ಆಗಿರುತ್ತೆ. ಇವಾಗ ಇದನ್ನು ನೀಟಾಗಿ ಸೈಡಿಗೆ ತೊಗೊಂಡ್ಬಿಡೋಣ. ಕಂಪ್ಲೀಟಾಗಿ ಇದನ್ನು ತೊಗೊಂಡ್ಬಿಡಿ. ಅದು ಫುಲ್ಲು ರೋಸ್ಟ್ ಆದಮೇಲೆ ಇದಕ್ಕೇ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕರಿಬೇವು, ಹಾಗೆ ಒಂದು ಈರುಳ್ಳಿ ಫುಲ್ಲು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಬೇಕಿದ್ದರೆ ನೀವು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬಹುದು. ಇಲ್ಲ ಅವಶ್ಯಕತೆ ಏನಿಲ್ಲ, ಅದಕ್ಕೆ ನಾನು ಹಾಕಿಲ್ಲ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಕಲರ್ ಆಗೋವರೆಗೂ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಮಾಡಿದಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಆವಾಗಲೇ ಏನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಿ ಚಿಕನ್ನು, ಅದನ್ನು ಹಾಕ್ಕೋಬೇಕು. ಇದು ಬಂದುಬಿಟ್ಟು ಕಂಪ್ಲೀಟ್ಲಿ ಈ ಸ್ಟೆಪ್ಪು ನಿಮ್ಗೆ ಆಪ್ಷನಲ್ಲು, ಬೇಕಿದ್ದರೆ ಮಾಡ್ಕೋಬಹುದು, ಇಲ್ಲಾಂದರೆ ಇಲ್ಲ. ಈ ಥರ ಮಾಡ್ಕೊಳ್ಳೋದ್ರಿಂದ ಅದು ಈರುಳ್ಳಿನೂ ಅಷ್ಟೇ ಒಂದೊಂದು ಬೈಟ್ಗೂ ತುಂಬ ಚೆನ್ನಾಗಿ ಸಿಗುತ್ತೆ ಮತ್ತು ಟೇಸ್ಟ್ ಡಿಫ್ರೆಂಟಾಗಿರುತ್ತೆ. ನೀವು ಫಸ್ಟ್ ಸ್ಟೆಪ್ಪನ್ನು ಮಾಡೋದಕ್ಕಿಂತ ಈ ಸ್ಟೆಪ್ಪಲ್ಲಿ ಇನ್ನೊಂದು ಥರ ಟೇಸ್ಟ್ ಬರುತ್ತೆ. ನಿಮ್ಗೆ ಇಷ್ಟ ಇದ್ದರೆ ಮಾಡ್ಕೋಬೋದು, ಇಲ್ಲಾಂದರೆ ಫಸ್ಟ್ ನಾವು ಏನು ಮಾಡಿದ್ವಿ ಅಷ್ಟಕ್ಕೆ ಬೇಕಾದರೂ ನೀವು ಸರ್ವ್ ಮಾಡ್ಕೋಬೋದು. ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚಿಕನ್ ರೆಡಿ ಆಗಿರುತ್ತೆ. ಇದನ್ನು ನೀವು ಲಾಸ್ಟಲ್ಲಿ ಅನ್ನ ಸಾಂಬಾರ್ಗಿರ್ಬೋದು, ಇಲ್ಲ ರಸಮ್ಗಿರ್ಬೋದು, ಇಲ್ಲ ಸೈಡ್ ಡಿಶ್ ಆಗಿರ್ಬೋದು ಸರ್ವ್ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ತುಂಬ ಈಸಿಯಾಗಿ ಕೂಡ ಇರುತ್ತೆ. ನಿಮಗೆ ರೆಸಿಪಿಗಳು ಇಷ್ಟ ಆಗ್ತಾರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.